ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕುಂಭರಾಶಿ ಸೆಪ್ಟೆಂಬರ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕುಂಭರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ಕೆಲವರು ಹೇಳ್ತೀರಾ, ಗುರುಜಿ ನೀವು ಹೇಳಿದೆಲ್ಲ ಭವಿಷ್ಯ ಕರೆಕ್ಟ್ ಆಗಿ ಆಗುತ್ತೆ ಗುರುಜಿ ಅಂತ ಫೋನ್ ಮಾಡ್ತೀರಾ, ಕಮೆಂಟ್ ಹಾಕ್ತೀರಾ ಯೂಟ್ಯೂಬ್ ಅಲ್ಲಿ. ಕೆಲವರೆಲ್ಲ ನನಗೆಲ್ಲ ಹೇಳ್ತಾರೆ, ಯಾರೋ ಎಡಿಟ್ ಮಾಡ್ತಾರೆ ವಿಡಿಯೋನ, ಅವ್ರು ನಂಗೆ ತಿಳಿಸ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಗುರುಜಿ ನಾನು 3-4 ತಿಂಗಳಿಂದ ನೋಡ್ತಾ ಇದ್ದೀನಿ, ಟೈಮ್ ವೇಸ್ಟ್, ನನಗೇನು ಅರ್ಥನೇ ಆಗ್ತಿಲ್ಲ, ನಂದೇನು ನಡೀತಾನೆ ಇಲ್ಲ, ನನ್ನ ಹಣೆ ಬರನೇ ಸರಿ ಇಲ್ಲ ಅಂತ ಕೆಲವರು ಹೇಳ್ತೀರಿ. ಇನ್ನು ಕೆಲವರು ನಾನು ಪ್ರತಿ ತಿಂಗಳು ಕರೆಕ್ಟಾಗಿ ನಡೆಯುತ್ತೆ. ಇನ್ನು ಕೆಲವರು ಹೇಳ್ತೀರಾ 1 ತಿಂಗಳು ನಡೆಯುತ್ತೆ, 1 ತಿಂಗಳು ಸರಿಯಾಗಿ ನಡೆಯಲ್ಲ. ಇದಕ್ಕೆಲ್ಲ ನಿಮ್ಮ ಗೋಚಾರ ಫಲ ಬೇಕಾಗುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಕುಂಡಲಿಗಳು ಅಂದ್ರೆ ಬಿಂದುಗಳು, ಭಿನ್ನಾಷ್ಟಕ ವರ್ಗ ಗ್ರಹಗಳು ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಯಾವ ರಾಶಿನಲ್ಲಿ ಅನ್ನೋದೆಲ್ಲ ನೋಡ್ಬೇಕಾಗುತ್ತೆ. ಅವಾಗ ಇನ್ನೂ ಪರ್ಫೆಕ್ಟ್ ಆಗಿ ಪ್ರಿಡಿಕ್ಷನ್ ಹೇಳ್ಬೋದು. ಇದು ಗೋಚಾರ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ಹಾಗಾದ್ರೆ ಕುಂಭ ರಾಶಿ ಜಾತಕರಿಗೆ ಏನೇನು ಘಟನೆಗಳು ನಡೆಯಬಹುದು ಅನ್ನುವಂಥ ವಿಚಾರ ತಿಳಿಸೋಕ್ಕಿಂತ ಮುಂಚೆ, ಈ ತಿಂಗಳು ಭಾದ್ರಪದ ಮಾಸ, ಆಧ್ಯಾತ್ಮಿಕ ಮಾಸ, ಪವಿತ್ರವಾದ ಮಾಸ, ಧಾರ್ಮಿಕವಾದಂತಹ ಮಾಸ. 24ನೇ ತಾರೀಕು ಆಗಸ್ಟ್ 2025ರಿಂದ 21 ಸೆಪ್ಟೆಂಬರ್ 2025ವರೆಗೂ ಭಾದ್ರಪದ ಮಾಸ ಇರುತ್ತೆ. ಅದಾದ ಮೇಲೆ ಆಶ್ವೀಜ ಮಾಸ ಆರಂಭ ಆಗುತ್ತೆ. ಈ ಮಾಸದಲ್ಲಿ ಬಹಳ ವಿಶೇಷವಾಗಿ 6-9-2025 ಶ್ರೀ ಅನಂತ ಪದ್ಮನಾಭ ವ್ರತ, 7-9-2025 ರಾಹು ಜಯಂತಿ, ಅನಂತನ ಹುಣ್ಣಿಮೆ. ಯಾರ ಜನ್ಮ ಜಾತಕದಲ್ಲಿ ರಾಹು ಕೇತುಗಳು ಚೆನ್ನಾಗಿಲ್ವೋ ಅವರೆಲ್ಲ ರಾಹು ಜಯಂತಿ ದಿನ ರಾಹು ಶಾಂತಿಯನ್ನ ಮಾಡಿಸಿ. ಅನಂತ ಪದ್ಮನಾಭ ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ತಿಳಿಸಲಾಗಿದೆ. ಅನಂತ ಪದ್ಮನಾಭ ಸ್ವಾಮಿಯನ್ನ ಆಹ್ವಾನ ಮಾಡಿ ಅನಂತ ದಾರದೊಡನೆ ಪೂಜಿಸಿ, ದಾರವನ್ನ ಯಾರು ಧರಿಸ್ತಾರೋ ಅಂತವ್ರಿಗೆ ಅಷ್ಟೈಶ್ವರ್ಯ, ಸುಖ ಸಂತಾನ, ಕೀರ್ತಿ ಕೂಡ ಲಭಿಸುತ್ತೆ. ಇನ್ನು 8-9-2025 ಸೋಮವಾರದಿಂದ ಮಹಾಲಯ ಪಕ್ಷಾರಂಭ ಆರಂಭ ಆಗುತ್ತೆ. ನಮ್ಮ ಪಿತೃಗಳನ್ನ ನೆನಪು ಮಾಡಿಕೊಳ್ಳುವಂಥದ್ದು, ಪೂಜಾ ಕಾರ್ಯಗಳನ್ನ ಮಾಡುವಂಥದ್ದು. ಶ್ರಾದ್ದಾರಂಭ ಭಾದ್ರಪದ ಮಾಸ ಕೃಷ್ಣ ಪಾಡ್ಯಮಿಯಿಂದ ಅಮಾವಾಸ್ಯದವರೆಗೂ ಮಹಾಲಯ ಪಕ್ಷ ಆಚರಣೆ ಇರುತ್ತೆ. ಈ ಪಕ್ಷ ಪೂರ್ತಿ ಮೃತ ತಿಥಿಗಳಲ್ಲಿ ಪಿತೃಪ್ರೀತ್ಯಾರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನ ನಾವು ನಡೆಸ್ತಾ ಬರ್ಬೇಕಾಗುತ್ತೆ. ಯಾರು ಪಿತೃ ಕಾರ್ಯಗಳನ್ನ ಮಾಡಲ್ಲ ಅಂತವ್ರಿಗೆ ವಿವಾಹ ಜೀವನ ಚೆನ್ನಾಗಿರಲ್ಲ, ಅಥವಾ ಮಕ್ಕಳಾಗಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಯಾರು ಮರಿದೆ ಇವೆಲ್ಲ ಮಾಡಿ. ಇನ್ನು 21-9-2025 ಭಾನುವಾರ ಮಹಾಲಯ ಅಮಾವಾಸ್ಯೆ, ಅವತ್ತಿನ ದಿನ ಆದ್ರೂ ಮಾಡಿ. ಇನ್ನು ಅದಾದ ನಂತರ ಭಾದ್ರಪದ ಮಾಸ ಮುಗಿದು ಆಶ್ವೀಜ ಮಾಸ ಪ್ರಾರಂಭ ಆಗುತ್ತೆ. 22-9-2025 ಸೋಮವಾರ ಶರವಣ ವ್ರತಾರಂಭ ಅಂದ್ರೆ ದುರ್ಗಾದೇವಿಯ ಆರಾಧನೆ, ನವದುರ್ಗೆಯರನ್ನ ಆಹ್ವಾನ ಮಾಡುವಂಥದ್ದು. ಶುಕ್ಲ ಆಶ್ವೀಜ ಮಾಸ ಶುಕ್ಲ ಪಾಡ್ಯಮಿಯಿಂದ ನವಮದವರೆಗೂ ಶಕ್ತಿ ದೇವತೆಯಾದ ದುರ್ಗಾದೇವಿಯ ವಿವಿಧ ರೂಪಗಳನ್ನ ಪೂಜಿಸುವಂಥದ್ದು. ಈ ದಿನಗಳಲ್ಲಿ ಕಾಳರಾತ್ರಿ, ಸರಸ್ವತಿ ಪೂಜೆ, ದುರ್ಗಾಷ್ಟಮಿ, ಆಯುಧ, ಗಜಾಶ್ವ ಪೂಜೆಗಳನ್ನ ನೀವು ವಿಶೇಷವಾಗಿ ಆಚರಿಸಬೇಕಾಗತ್ತೆ. ಇನ್ನು 29-9-2025 ಸೋಮವಾರ ಸರಸ್ವತ್ಯ ವಾಹನಂ ಅನ್ನುವಂತಹ ವ್ರತ. ಯಾರಿಗೆ ಮಕ್ಕಳಿಗೆ ಅಥವಾ ನಿಮಗೆ, ಯಾಕಂದ್ರೆ ನಾವೆಲ್ಲ ಓದ್ತಾನೆ ಇರಬೇಕು. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ನಾನು ದಿನ ಕಲಿತಾ ಇರಬೇಕು. ಪ್ರತಿಯೊಬ್ಬರು ಕೂಡ ಕಲಿಯಲೇಬೇಕು. ಹಾಗೆ ವಿದ್ಯೆಯಲ್ಲಿ ತೊಂದರೆ ಆಗುವಂತವರು ಈ ವ್ರತ ಸ್ಕಾಂದ ಪುರಾಣದಲ್ಲಿ ಹೇಳಲಾಗಿದೆ. ಆಶ್ವೀಜ ಮಾಸ ಶುಕ್ಲ ಪಕ್ಷದ ಸರಸ್ವತಿ ದೇವಿಯ ನಕ್ಷತ್ರವಾದಂತಹ ಮೂಲಾ ನಕ್ಷತ್ರದಲ್ಲಿ ಪುಸ್ತಕದಲ್ಲಿ ಸರಸ್ವತಿಯನ್ನ ಆಹ್ವಾನಿಸಿ ಪೂಜಿಸೋದ್ರಿಂದ ಈ ಯಾರು ಮಾಡ್ತೀರಿ ಈ ವ್ರತ, ಯಾರು ಮಾಡ್ತೀರಿ ವ್ರತಾಚರಣೆಯನ್ನ ಯಾರು ಮಾಡ್ತೀರಿ ಅಂತವ್ರಿಗೆ ವಿದ್ಯೆ, ಸಕಲ ಪಾಪಗಳು ಪರಿಹಾರ ಆಗಿ ಸರಸ್ವತಿಯ ಅನುಗ್ರಹ ನಿಮಗೆ ದೊರಕುತ್ತೆ. ಇದೆಲ್ಲ ವಿಶೇಷತೆ ಈ ತಿಂಗಳದು. ಹಾಗಾದ್ರೆ ಕುಂಭ ರಾಶಿಯವರಿಗೆ ಏನೇನು ವಿಚಾರಗಳು ನಡೆಯಬಹುದು?
ಕೆಲವು ಭಯಾನಕ ಘಟನೆಗಳು ಕೂಡ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ರಾಹು ಚಂದ್ರನ ಜೊತೆ ಇರೋದ್ರಿಂದ ಯಾವಾಗ್ಲೂ ಕೂಡ ಸ್ವಲ್ಪ ಭಯಮೇವಸ್ತಿ ಶತ್ರುಹು, ಭಯ ಅನ್ನೋದೇ ನನಗೆ ಶತ್ರು ಅಂತ ಧೈರ್ಯವಾಗಿರ್ಬೇಕು. ಶನಿ ಕೂಡ ನೋಡೋದ್ರಿಂದ ನೆಗೆಟಿವ್ ಎಫೆಕ್ಟ್, ಯಾರು ಏನ್ ಮಾಡ್ಬಿಟ್ಟಿದಾರೋ, ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ಉದ್ಯೋಗದ ವಿಚಾರದಲ್ಲಿ ನಿಮಗೆ ನೆಮ್ಮದಿ ಇರಲ್ಲ, ಕುಟುಂಬದ ವಿಚಾರದಲ್ಲಿ ನೆಮ್ಮದಿ ಇರಲ್ಲ, ಭಯ ಅನ್ನೋದು ನಿಮಗೆ ಕಾಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಶುಕ್ರ ಸಪ್ತಮ ಭಾವಕ್ಕೆ ಸಂಚಾರ ಆಗ್ತಾನೆ. ಕುಂಭ ರಾಶಿಯವರಿಗೆ ಶುಕ್ರ ಯೋಗಕಾರಕ. ಸಪ್ತಮ ಭಾವಕ್ಕೆ ಸಂಚಾರ ಆರನೇ ಮನೇಲಿದ್ರು ಶುಭ ಫಲ ಇಲ್ಲ, ಏಳನೇ ಮನೇಲಿದ್ರು ಶುಭ ಫಲ ಇಲ್ಲ. ಕುಂಭ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ನೀವು ಗುರುಗಳ ಹತ್ರ ಸಲಹೆಗಳನ್ನ ಕೇಳೋದ್ರಿಂದ, ಅಥವಾ ಮಾನಸಿಕವಾಗಿ ರೋಗ ಏನಾದ್ರೂ ಪ್ರಾರಂಭ ಆಗಿದ್ರೆ, ಮೆಂಟಲ್ ಪ್ರೆಷರ್ ಜಾಸ್ತಿ ಆಗಿದ್ರೆ, ಉತ್ತಮವಾದ ವೈದ್ಯರ ಸಲಹೆಯನ್ನ ನೀವು ಪಡೆಯೋದ್ರಿಂದ ಅದು ನಿಮಗೆ ಈ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಗುರುಬಲ ಇರೋದ್ರಿಂದ. ಕುಂಭ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ, ನಿಮ್ಮ ಜನ್ಮ ರಾಶಿಯಾಧಿಪತಿಯಾದಂತ ಶನಿ ನಿಮ್ಮ ಜನ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರ್ಬೇಕು ಕುಂಭರಾಶಿ ಜಾತಕರು. ಹಾಗಾದ್ರೆ ಏನೇನು ನೆಗೆಟಿವ್ ಆಗ್ಬೋದು, ಏನೇನು ಶುಭ ಫಲಗಳು ಪ್ರಾಪ್ತಿಯಾಗ್ಬೋದು ಅಂತನೂ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರುತ್ತೆ. ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾನೆ. ಅಂದ್ರೆ 15/9/2025 ಬೆಳಿಗ್ಗೆ 11:07 ಸಿಂಹ ರಾಶಿಯಲ್ಲಿರುವಂತಹ ಬುಧ ನಿಮಗೆ ಶುಭ ಫಲ ಕೊಡ್ತಾನೆ. ಅಂದ್ರೆ ನೀವು ಈ ತಿಂಗಳು 15ನೇ ತಾರೀಕುವರೆಗೂ ವೇಟ್ ಮಾಡಬೇಕು. 15ನೇ ತಾರೀಕು ನಂತರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಬುಧ ಭಾಗ್ಯ ಭಾವಕ್ಕೆ ಹೋಗಿದ ತಕ್ಷಣನೇ, ಅಷ್ಟಮ ಭಾವಕ್ಕೆ ಹೋಗಿದ ತಕ್ಷಣ, ಅಷ್ಟಮ ಭಾವ ಅಂದ್ರೆ ದುಸ್ಥಾನ, ಬುಧ ಅಷ್ಟಮ ಭಾವದಲ್ಲಿ ಹೋದ್ರು ಕೂಡ, ದುಸ್ಥಾನದಲ್ಲಿ ಸಂಚಾರ ಪಡೆದ್ರು ಕೂಡ, ತನ್ನ ಸ್ವಕ್ಷೇತ್ರ ಮತ್ತು ಗೋಚಾರದಲ್ಲಿ ಬುಧ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ. ಕುಂಭರಾಶಿ ಜಾತಕರಿಗೆ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮಕ್ಕಳಿಲ್ಲ ಅಂತ ತೊಂದರೆ ಪಡೋರ್ಗೆ ಸಂತಾನ ಪ್ರಾಪ್ತಿ, ಅನೇಕ ವಿಧದಲ್ಲಿ ಆದಾಯ ಹೆಚ್ಚಾಗುತ್ತೆ, ತಮ್ಮ ವೃತ್ತಿಯಲ್ಲಿ ಉತ್ಸಾಹವಿರುತ್ತೆ, ಉನ್ನತ ಅಂತಸ್ತನ್ನ ಗಳಿಸ್ತೀರಿ, ಸಂತೋಷ ನಗುಮುಖ ಇರುತ್ತೆ, ಸ್ಥಿರತೆ ಅನ್ನೋದಿರುತ್ತೆ, ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗತ್ತೆ, ದೀರ್ಘಕಾಲದ ಸಮಸ್ಯೆಗಳು ಪರಿಹಾರ ಆಗುತ್ತೆ, ಹೊಸ ಕೆಲಸಗಳಿಗೆ ಟ್ರೈ ಮಾಡ್ತೀರಿ, ಪ್ರಮೋಷನ್ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ, ಧನ ಅಭಿವೃದ್ಧಿ ಆಗುತ್ತೆ, ಸಮಾಜದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ಹೊಂದುತ್ತೀರಿ. ಇದೆಲ್ಲ ಶುಭ ಫಲಗಳನ್ನ ಈ ತಿಂಗಳು 15ನೇ ತಾರೀಕು ನಂತರ ಶುಭ ಫಲ ಕೊಡ್ತಾನೆ. ಆದ್ರೆ ಈ ತಿಂಗಳು 14ನೇ ತಾರೀಕು 9/2025 ರಾತ್ರಿ 12:17 ಕಟಕ ರಾಶಿಯಲ್ಲಿರುವಂತಹ ಶುಕ್ರ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ. ಶುಕ್ರ ಅವಾಗ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡಲ್ಲ. ಶುಕ್ರ 6ನೇ ಮನೆಯಲ್ಲಿದ್ದಾಗೂ ಅಶುಭ ಫಲ, 7ನೇ ಮನೆಯಲ್ಲಿದ್ದಾಗೂ ಅಶುಭ ಫಲ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಮೂತ್ರ ಉರಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಮೂತ್ರ ಉರಿ ಉಂಟಾಗುವಂಥದ್ದು, ಗುಪ್ತಾಂಗ ವ್ಯಾಧಿಗಳು, ಕೆಲವರಿಗೆ ಅಪಘಾತ ಸಂಕಟಗಳು ಆಗುವಂಥದ್ದು, ಅಥವಾ ವಿವಾಹ ಆಗಿದ್ದರೆ ಪುರುಷರಿಗೆ ಪತ್ನಿಯ ಜೊತೆ ದಾಂಪತ್ಯ ಇರಲ್ಲ, ಸ್ತ್ರೀಯರಿಗೆ ಪತಿಯ ಜೊತೆ ದಾಂಪತ್ಯದ ತೊಂದರೆಗಳಾಗುವಂಥದ್ದು, ನೀರಿನಿಂದ ಅಪಾಯ ಆಗುವಂಥದ್ದು, ಕೆಲವರಿಗೆ ಸ್ತ್ರೀ ಮೂಲಕ ಸಂಕಷ್ಟಗಳು, ಗುಪ್ತ ವ್ಯಾಧಿಗಳು, ಕೆಟ್ಟ ಸ್ತ್ರೀ ಸಹವಾಸದಿಂದ ಅನೇಕ ತೊಂದರೆ ತೊಡಕುಗಳನ್ನ ಕುಂಭರಾಶಿ ಜಾತಕರು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಎಚ್ಚರ. ಒಳ್ಳೆಯವರ ಸಹವಾಸ ಯಾವಾಗಲೂ ಕೂಡ ಸಜ್ಜನರ ಸಹವಾಸ ಒಳ್ಳೆಯದು ಅನ್ನುವಂಥದ್ದು ನಿಮಗೆಲ್ಲ ಕೂಡ ಗೊತ್ತಿರುವಂತ ವಿಷಯತೆ. ಇನ್ನು ಕೆಲವರು ನಡತೆ ಇಲ್ಲದ ಸ್ತ್ರೀ ಜೊತೆ ಸೇರಿ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಕೋಪ ಜಾಸ್ತಿ ಆಗುತ್ತೆ. ಕೋಪವನ್ನ ಕುಂಭರಾಶಿ ಜಾತಕರು ಕಂಟ್ರೋಲು ಮಾಡಬೇಕು. ಇನ್ನು ಕುಜ 9ನೇ ಮನೆಯಲ್ಲಿ ಸಂಚಾರ. ಕುಜ 9ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನ್ ನೆಗೆಟಿವ್ ಎಫೆಕ್ಟ್ ಅನ್ನ ಕೊಡ್ತಾನೆ ಅನ್ನುವಂಥ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತೀನಿ. ಕೆಲವರು ವಾಹನಗಳನ್ನ ಚೆನ್ನಾಗಿ ಡ್ರೈವ್ ಬರುತ್ತೆ ಅಂತ ಓಡಿಸ್ತಾ ಇರ್ತೀರಾ, ಸಡನ್ ಆಗಿ ಅಪಘಾತಗಳಾಗ್ಬೋದು, ಎಚ್ಚರ. ಧಾರ್ಮಿಕ ವ್ಯಕ್ತಿಗಳಿಂದ ಶಾಪಗಳನ್ನ ಪಡಿಬೇಡಿ. ತಂದೆಗೆ ಸ್ವಲ್ಪ ಕಷ್ಟ ಕಾಲ, ತಂದೆ ತಾಯಿ ಈ ಆಶೀರ್ವಾದವನ್ನ ಪಡೀರಿ. ಇನ್ನು ಕೆಲವರಿಗೆ ಅನಾವಶ್ಯಕವಾಗಿ ವರ್ಗ ಟ್ರಾನ್ಸ್ಫರ್ ಆಗ್ಬಿಡುತ್ತೆ, ಇಷ್ಟ ಇರಲ್ಲ, ಅದಕ್ಕೆ ಎಚ್ಚರ. ಹರಿತವಾದ ಆಯುಧಗಳಿಂದ ಗಾಯಗಳಾಗುವಂಥದ್ದು, ನೋವು ಪಡುವಂಥದ್ದು, ಇನ್ನು ಕೆಲವರಿಗೆ ಒಡವೆಗಳು ನಷ್ಟ ಆಗಿ ಸಿಕ್ಕದೆ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳಿರುತ್ತೆ. ಆಗ ನಾನು ಶುಭ ಮತ್ತೆ ಅಶುಭ ಫಲ ಎರಡೂ ಕೂಡ ತಿಳಿಸಿದ್ದೀನಿ. ಕುಂಭರಾಶಿಯವರಿಗೆ ಯಾವುದು ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರ್ದು, ಗ್ರಹಗಳಿಂದ ಶುಭ ಫಲಗಳೇ ಪ್ರಾಪ್ತಿಯಾಗಬೇಕು ಅಂತ ಯಾರ್ಯಾರು ಕುಂಭರಾಶಿ ಜಾತಕರಿದ್ದೀರಿ
ನೀವೆಲ್ಲ ದುರ್ಗಾದೇವಿಯ ಆರಾಧನೆಯನ್ನ ಮಾಡಬೇಕು. ಯೋಗ ನಿದ್ರೆ, ಈ ಮಂತ್ರ ಬರ್ಕೊಳ್ಳಿ, ಪ್ರತಿದಿನ ಈ ಮಂತ್ರ ಜಪ ಮಾಡಿ. ಯೋಗ ನಿದ್ರೆ ಮಹಾನಿದ್ರೆ ಯೋಗ ಮಾಯೆ ಮಹೇಶ್ವರಿ ಯೋಗ ಸಿದ್ಧಿಕರೆ ಶುದ್ಧೇ ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರವನ್ನು ಜಪ ಮಾಡಿ. ಇನ್ನೊಂದ್ಸಲ ಹೇಳ್ತೀನಿ, ಯೋಗ ನಿದ್ರೆ ಮಹಾನಿದ್ರೆ ಯೋಗ ಮಾಯೆ ಮಹೇಶ್ವರಿ ಯೋಗ ಸಿದ್ಧಿಕರೆ ಶುದ್ಧೇ ದುರ್ಗಾದೇವಿ ನಮೋಸ್ತುತೆ. ಈ ಮಂತ್ರವನ್ನ ಜಪ ಮಾಡಬೇಕು. ಪೇಪರ್ ಪೆನ್ನಲ್ಲಿ ಬರ್ಕೊಳ್ಳಿ. ಆಮೇಲೆ ಶಿವನನ್ನ ಓಂ ನಮಃ ಶಿವಾಯ ಅನ್ನುವಂತಹ ಶಿವನ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ನೀವು ಅಭಿಷೇಕವನ್ನ ಮಾಡ್ಬೇಕಾಗುತ್ತೆ. ಶಿವ ಅಭಿಷೇಕ ಪ್ರಿಯ. ನಿಮ್ಗೆ ಯಾವ್ದ್ರಲ್ಲಿ ಸಾಧ್ಯ ಆಗುತ್ತಾ, ಗಂಗಾಜಲದಿಂದ ಅಭಿಷೇಕ ಮಾಡಿ. ತುಪ್ಪ ಇದ್ರೆ ತುಪ್ಪದಿಂದ ಅಭಿಷೇಕ ಮಾಡಿ. ಇಲ್ಲ ಪಂಚಾಮೃತಗಳಿದ್ರೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿ. ಆಗ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಕುಂಭರಾಶಿಯವರಿಗೆ ಕಮ್ಮಿಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.